ಸುಂದರ್ ರಾಜ್ ಅವರು ಸಾಕ್ಕೊಂಡು ಇವಾಗ 250ನೇ ಸಿನಿಮಾಗೆ ಬಂದಿದ್ದೀರಿ. 250ರ ಗಡಿ ದಾಟೋದು ಅಂದರೆ ಇಟ್ಸ್ ಅ ಬಿಗ್ಗೆಸ್ಟ್ ಅಚೀವ್ಮೆಂಟ್. ಏನನ್ಸುತ್ತೆ ಸುಂದರ್ ರಾಜ್ ಅವರೇ, ನಿಮ್ಮ ಚಿತ್ರ ಜೀವನ ಒಂದು ಸಲ ತಿರುಗಿ ನೋಡಿದಾಗ? ಅದೇ ನಾನು ಮುಂಚೆನೇ ಹೇಳಿದಾಗ ಇಷ್ಟಪಟ್ಟು ಮಾಡ್ತೀನಿ ನಾನು ಎಲ್ಲಾದರೂ. ನನಗೆ ಇದನ್ನು 250 ಅನ್ನೋದು ಸಂಖ್ಯೆ ಅಷ್ಟೇ, ಇಟ್ಸ್ ಎ ನಂಬರ್. ಬಟ್ ಆ 250ನೇ ಸಿನಿಮಾ ಚಾರ್ಜ್ ಶೀಟ್ ಅಂತ ಬರ್ತಾ ಇದೆ. ಅದು ನನಗೆ ತುಂಬ ಖುಷಿ ಕೊಟ್ಟಿದ್ದೇನಪ್ಪ ಅಂತಂದರೆ, ನಾನೊಂದು 6-7 ಸಿನಿಮಾಗಳು ಮಾಡಿದ್ದೀನಿ ಈ ಒಂದು ಪೀರಿಯಡಲ್ಲಿ. ಈ ಪಿಕ್ಚರ್ ಬಿಡುಗಡೆ ಆಗ್ತದೆ. ಆ ಬಿಡುಗಡೆ ಆಗೋದು 250. ಅದರ ಹಿಂದೆ ಇನ್ನೊಂದಷ್ಟಿದೆ. ಅಕಸ್ಮಾತ್ ಈ ಪಿಕ್ಚರ್ ಅಲ್ಲದೆ ಇನ್ಯಾವುದೋ ಪಿಕ್ಚರ್ ಅದು 250 ಆಗ್ತಾಯಿತ್ತು. ಕರೆಕ್ಟ್. ಹಾಗಾಗಿ ಈ ಸಿನಿಮಾ ಜುಲೈ 24ರಲ್ಲಿ ನಮ್ಮ ಏನು SK ಉಮೇಶ್ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆಗಿದ್ದರು ನಮ್ಮದೇ ಇದರಲ್ಲಿ ಬೆಂಗಳೂರು ಸೌತ್ಗೆ. ಆವಾಗ ಒಂದು ಕೇಸನ್ನು ಕ್ರ್ಯಾಕ್ ಮಾಡ್ತಾರೆ ಅವರು. ಅಂದರೆ ಅದನ್ನು ಹೇಗೆ ಅದಕ್ಕೆ ಅಂತ್ಯ ತರೋದು ಅಂತ ಮಾಡ್ತಾರೆ. ಇಟ್ಸ್ ಎ ಕ್ರೈಮ್. ಅದೊಂದು ಕತೆ. ಅದು ಒಂದು ತಂದೆ ಮತ್ತು ಮಗಳ ಸಂಬಂಧ ಮತ್ತು ಮಗಳನ್ನು ಕಳ್ಕೊಳ್ಳೋದು. ಈ ಒಂದು ವಿಚಾರವಾಗಿ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅದನ್ನು ಸರಿಯಾಗಿ ಮೊದಲನೇ ಒಬ್ಬ ಇನ್ಸ್ಪೆಕ್ಟರ್ ಅದನ್ನು ಸರಿಯಾಗಿ ತೊಗೊಳೋದಿಲ್ಲ. ಏನು ಸರ್ ಎಲ್ಲೋ ನಿಮ್ಮ ಹೇಳ್ತೀರಾ ಸಿಂಗಾಪುರಲ್ಲಿ ಹೋದವ್ರು ಬರಲಿಲ್ಲ ಅಂತಂದರೆ, ಸಿಂಗಾಪುರಲ್ಲಿ ಹೋದವ್ರು ಬರಲಿಲ್ಲ ಅಂದರೆ ಸಿಂಗಾಪುರಲ್ಲಿ ಹೋಗಿ ಕೇಳಬೇಕು. ನೀವು JP ನಗರಲ್ಲಿ ಕೇಳಿದ್ರೆ ಅನ್ನೋ ಥರದಲ್ಲಿ ಉದಾಸೀನ ಮಾಡಿಬಿಡ್ತಾರೆ. ಬಟ್ ಇವರು ಏನು ಮಾಡ್ತಾರೆ, ಇದಕ್ಕೆ ಇವರು ಕೂತ್ಕೊಂಡು ಯಾರೋ ಒಬ್ಬರು ಹೇಳ್ತಾರೆ ಮತ್ತು ಇವ್ರನ್ನೂ ಕಾಂಟ್ಯಾಕ್ಟ್ ಮಾಡಿ ಅಂತ. ಆವಾಗ ತಂದೆ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ನೋಡ್ತಾರೆ ಈ ಕೇಸಲ್ಲಿ ಏನಿದೆ ಅಂತ ಹೇಳಿದಾಗ ಇದನ್ನು ಇವರು ಚಾಲೆಂಜ್ ಆಗಿ ತಗೋತಾರೆ. ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ SK ಉಮೇಶ್ ಅವರು ಆ ಒಂದು ಮಾಡಿದಾಗ ಅದನ್ನು ಎಲ್ಲೋ ಒಂದು ಕೇಸ್ ಆಗಿರುತ್ತೆ, ಮಿಸ್ಸಿಂಗ್ ಕೇಸ್ ಆಗಿ ಯಾರೋ ಒಂದು ಬಾಡಿ ಸಿಕ್ಕಿರುತ್ತೆ ತಿರುಪತಿನಲ್ಲಿ. ಅಲ್ಲಿಂದ ಶುರು ಮಾಡ್ಕೋತಾರೆ ಅವರು. ಇದು ಹಿಂಗಾಯಿತು ಅಂತ. ಸೊ ರಿವರ್ಸ್ ಬಂದು ಕೊನೆಗೆ ಅದಕ್ಕೆ ಒಂದು ಅಂತ್ಯ ಸಿಗುತ್ತೆ. ಬಟ್ ಸಿನಿಮಾ ಬಂದು ಮಾಡಿಕೊಟ್ಟಿದ್ದಾರೆ, ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಮ್ಮ ವೆಂಕಟ್ ಭಾರದ್ವಾಜ್ ಅವರು. ಸೊ ಆಮೇಲೆ ಈ ಒಂದು ಸಿನಿಮಾ ಮೂಲಕ ನನಗೇನಂತ ನನ್ನ ಅಭಿನಯ ಅಂದರೆ ತಳಮಳ ಮತ್ತು ಸಹನೆ, ದುಃಖ, ದುಮ್ಮಾನ, ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ ಅನ್ನೋ ಒಂದು ನಿರಾಶಾಭಾವ ಇರೋದು, ಇದನ್ನೆಲ್ಲ ಟೋಟಲಾಗಿ ಹಾಕಿದ್ದಾರೆ. ನಾನು ಜುಲೈ 24 ಅದು ರಿಲೀಸ್ ಆಗ್ತಾಯಿದೆ. ಆ್ಯಸ್ ಎನಿ ಆ್ಯಕ್ಟರ್ ಅವ್ರ ಲೈಫಲ್ಲಿ ಈ ಒಂದು ಸಿನಿಮಾ ಹೇಗಿದೆ, ಜನ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಒಂದು ಕುತೂಹಲನೂ ನನಗಿದೆ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಎ ಲಿಟ್ಮಸ್ ಟೆಸ್ಟ್. ವಿ ಆಲ್ ಆರ್ ವೇಟಿಂಗ್ ಸರ್.